ಶಂಕರ್ ನಾಲ್ಕು 40ರಿಂದ 4:50 ಬೆಂಕಿ ಕಾಣಿಸ್ಕೊಂಡಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಏನು 4 ಕಂಪನಿಗಳು ವೇರ್ ಹೌಸ್ ಸ್ವಿಂಗ್ ಮತ್ತೆ ಓರಿಯೆಂಟಲ್ ಕಂಪನಿ ಮತ್ತೆ ಇನ್ನೊಂದು ಕಂಪನಿ ಸೇರಿ ಎಲ್ಲ ಕೂಡ ಕೆಮಿಕಲ್ ಡಬ್ಬಗಳು ಉರಿಯೋಕೆ ಸ್ಟಾರ್ಟ್ ಆಗಿದೆ. ಹಾಗಾಗಿ ಸೆಕ್ಯೂರಿಟಿ ಎಲ್ಲರೂ ಮೊದಲೇ ಎಚ್ಚೆತ್ತುಕೊಂಡು ಎಲ್ಲ ಜನರನ್ನು ಆಚೆ ಕಳಿಸಿದ್ದಾರೆ. ಹಾಗಾಗಿ ಇದುವರೆಗೂ ಕೂಡ ತಹಬದಿಗೆ ಬಂದಿಲ್ಲ. 4-5 ಫೈರ್ ಇಂಜಿನ್ ಗಾಡಿ ಬಂದು ರೆಸ್ಕ್ಯೂ ಮಾಡ್ತಿದ್ದಾರೆ. ಆದ್ರೂ ಕೂಡ ಇನ್ನ ಕೂಡ ಅದು ಕಂಟ್ರೋಲ್ ಬಂದಿಲ್ಲ. ಹಾಗಾಗಿ ಇನ್ ಸ್ವಲ್ಪ ಒಂದ್ 2-3 ಅವರ್ ಟೈಮ್ ತಗೊಳ್ಬಹುದು ಅಂತ ಅನ್ಸ್ತಾ ಇದೆ. ಶಾರ್ಟ್ ಸರ್ಕ್ಯೂಟ್ ಇಂದ ಬೆಂಕಿ ಅದು ನಮ್ಗೆ ಗೊತ್ತಿಲ್ಲ ಸರ್. ನಾವು ನೋಡಿದಾಗ 4:50ರಿಂದ 5 ಗಂಟೆ ಒಳಗೆ ಬೆಂಕಿ ಎತ್ಕೊಂಡಿದ್ದು. ನಾವೆಲ್ಲ ಸ್ಥಳಕ್ಕೆ ಬಂದ ಕೂಡಲೇ ಉರಿದಾಗ ಸ್ಟಾರ್ಟ್ ಮಾಡಿತ್ತು. ದೊಡ್ಡ ಬ್ಯಾರೆಲ್ಗಳೆಲ್ಲ ದೊಡ್ಡ ಬ್ಲಾಸ್ಟ್ ಆಗ್ತಾ ಇದ್ವು ಅಂತ ನಮ್ಮ ಗಮನಕ್ಕೆ ಬಂದಾಗ ಯಾವ ಕಾರ್ಮಿಕರು ಒಳಗೆ ಇಲ್ಲ, ಎಲ್ಲರೂ ಹೊರಗಡೆ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸರ್. ವಿಪರೀತವಾಗಿ ಹೊಗೆ ಮಾತ್ರ ಆಕಾಶದೆತ್ತರಕ್ಕೂ ಕೂಡ ಹೊಗೆ ತುಂಬಾ ತುಂಬಿಕೊಂಡು ಇಡೀ ವೀರಸಂದ್ರದವರೆಗೂ ಕೂಡ ವೀರಸಂದ್ರದ ಎಲ್ಲ ಸ್ನೇಹಿತರು ನಮಗೆ ಬಯಲ್ತಾ ಇದ್ರು. ವೀರಸಂದ್ರದವರೆಗೂ ಕೂಡ ಹೊಗೆ ಕಾಣಿಸ್ತಾ ಇದೆ. ದಟ್ಟವಾದಂತ ಒಂದು ಹೊಗೆ ಕಾಣಿಸ್ಕೊಂಡಿದ್ದು ಎಲ್ಲರೂ ಕೂಡ ಆತಂಕದಿಂದ ಅಕ್ಕಪಕ್ಕ ಇರ್ತಕ್ಕಂಥ ಮನೆಗಳವರು ಪಕ್ಕದಲ್ಲೇ ನಮ್ಮ ಬೋಡಿ ನಗರಸಭೆ 22ನೇ ವಾರ್ಡು ಮತ್ತೆ 20ನೇ ವಾರ್ಡ್ ಇರ್ತಕ್ಕಂಥ ಜನ ಆತಂಕದಿಂದ ಇವತ್ತು ಎಲ್ಲ ಮನೆಗಳು ಬಿಟ್ಟು ಹೊರಗಡೆ ಬಂದಿದ್ದಾರೆ ಹೊಗೆಯನ್ನು ಹಾಕೊಂಡು ನೋಡಿದ ತಕ್ಷಣ. ನೋಡ್ರಿ ಲೋಗೆ ಏನಿರ್ಬೋದು ನಾವೇನು ಕೇಳಲ್ಲ ಹೇಳಿ ಮಾತಾ ಸರ್. ಯಾವುದು ಪ್ರೆಸ್ ಬ್ಲೂಮ್ ಟಿವಿ ಕಣ. ನಾನು ನೋಡ ನಮ್ಮ ಶೋ ಕೊಡೋಕ್ಕೆ ಕ್ಯಾಮ್ರಾ ಮುಂದೆ ಹೋಗಿ ಫೋನ್ ಇಟ್ಕೊಂಡು ಹೇಳ್ತಾರೆ. ಹೋಗ್ತಾ ಇದೀವಿ ಸರ್.
ಆಮೇಲೆ ಟೀ ಕೂಡದಲ್ಲಿ ನಿಂತಿದ್ವಿ, ಅಲ್ಲಿ ಹೊಗೆ ಬರ್ತಾ ಇತ್ತು. ಆಮೇಲೆ ಅಲ್ಲಿ ಬಂದ ತಕ್ಷಣ ನಮ್ಗೆ ಏನ್ ಅನ್ಸಿತ್ತು, ನಮ್ಮ ಕಂಪ್ನಿಯಲ್ಲೇ ಬೆಂಕಿ ಹತ್ತಿದೆ ಅಂತ ನಾವು ರಿಟರ್ನ್ ಬಂದ್ಬಿಟ್ವಿ. ಆಮೇಲೆ ಬಂದು ನೋಡಿದ್ರೆ ಇದು ಸಿಂಜಿನ್ ಕಂಪ್ನಿ ಇದೆ, ಅದರ ಅಪೋಸಿಟ್ ಒಂದು ಫ್ಯಾಬ್ರಿಕ್ ಕಂಪ್ನಿ ಇದೆ, ಅಲ್ಲಿ ಬೆಂಕಿ ಬಂದಿತ್ತು. ಫಸ್ಟ್ ಅಲ್ಲಿ ನಾವು ವೇಟ್ ಮಾಡ್ತಾ ಇದ್ವಿ. ನಮ್ಮ ಇಲ್ಲಿ ಮೇಲಿಂದ ಆರ್ಡರ್ ಬಂದ ತಕ್ಷಣ ಎಲ್ಲ ಹೋಸ್ ರೀಲ್ ಎಲ್ಲ ತಂದು ನಾವೇ ಫಸ್ಟ್ ಫೈರ್ ಪುಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈ ಪಕ್ಕದ ಕಂಪ್ನಿ ಹೌದು ಸರ್, ವಿ ಆರ್ ಫ್ರಮ್ ಡೆಲ್ಟಾ ಸರ್, ಡೆಲ್ಟಾ ಎಲೆಕ್ಟ್ರಾನಿಕ್ಸ್. ಸಿಚುವೇಶನ್ ಪ್ರಾರಂಭದಲ್ಲಿ ಹೇಗಿತ್ತು ಸರ್? ಸರ್ ಇನಿಷಿಯಲಿ ಸ್ವಲ್ಪ ಕಡಿಮೆ ಇತ್ತು ಸರ್. ಅಲ್ಲಿ ಮೋಸ್ಟ್ಲಿ ರೈಟ್ ಸೈಡ್ ಒಂದು ಕೆಮಿಕಲ್ ಇದೆ, ಮೋಸ್ಟ್ಲಿ ಅಲ್ಲಿ ಕ್ಯಾನ್ ಬರ್ಸ್ಟ್ ಆಗ್ತಾ ಇತ್ತು ಸರ್. ಒಂದು 2 hours ಅಲ್ಲಿ ಮೋರ್ ದೆನ್ 2 hours ಅಲ್ಲಿ ಫೈರ್ ಪುಟ್ ಆಫ್ ಮಾಡಕ್ ಟ್ರೈ ಮಾಡಿ ಸರ್. ಆಮೇಲೆ ಸಾಯಿ ವಿಶ್ರಾಮ್ ಅವರು ಹೆಲ್ಪ್ ಮಾಡಿದ್ರು ಸರ್ ಅಲ್ಲಿ. ಆಮೇಲೆ ನಾವು ಮತ್ತೆ ಇನ್ನೊಂದು ಕನೆಕ್ಷನ್ ತಗೊಂಡಲ್ಲಿ ಸ್ವಲ್ಪ ಹಿಂದ ಒಂದು ಇದು ಇದೆ ಸರ್, ಕಟ್ಟಿಂಗ್ ಡಿಪಾರ್ಟ್ಮೆಂಟ್ ಇದೆ ಮೋಸ್ಟ್ಲಿ ಅಲ್ಲಿನೂ ಸ್ವಲ್ಪ ಫೈರ್ ಪುಟ್ ಆಫ್ ಮಾಡಕ್ ಟ್ರೈ ಮಾಡಿದ್ರು ಸರ್. ಆಮೇಲೆ ಫೈರ್ ಡಿಪಾರ್ಟ್ಮೆಂಟ್ ಅವ್ರು ಬಂದ್ರು ಸರ್. ಬೆಂಕಿ ಎಲ್ಲ ಹೆಂಗ್ ಕಾಣಿಸ್ಕೊಳ್ತಾ ಇತ್ತು, ಸ್ಮೋಕ್ ಯಾಕೆ ಕಾಣಿಸ್ತಿತ್ತು? Sir, it was very horrible, sir. Like I was standing in front of the fire, so it was feeling very hot. So you can see me, I am very wet. Like when I told I am feeling very hot, they put water on me. ನೀವು ನೋಡಿದಾಗ ಯಾರಾದ್ರು ಕಾರ್ಮಿಕರು ಒಳಗಡೆ ಇದ್ರ ಓಡ್ ಬರ್ತಾ ಇದ್ರ ಏನ್ ಸಿಕ್ಕಿತ್ತು? ಇಲ್ಲ ಸರ್, ನಾನಂತೂ ನೋಡಿಲ್ಲ ಸರ್. ಬಿಕಾಸ್ ನಾವು ಬರೋ ಟೈಮಲ್ಲಿ ಯಾರು ಇರಲಿಲ್ಲ. ಯಾರು ಇರಲಿಲ್ಲ ಸರ್. ನಾವು ಅದೇ ಫಸ್ಟ್ ನೋಡಿದ್ವಿ ಸರ್. ನಮ್ಮ ಪ್ರೈವೇಟ್ ಆಂಬ್ಯುಲೆನ್ಸ್ ಇದೆ ಡೆಲ್ಟಾ ಎಲೆಕ್ಟ್ರಾನಿಕ್ಸ್, ಅದನ್ನು ನಾವು ಇಲ್ಲಿ ಕಳಿಸಿದ್ವಿ. ಏನಾದ್ರು ಕ್ಯಾಶುಯಾಲಿಟಿ ಆದ್ರೂ ಅಂತ ಅದು ಮಾಡಿದ್ವಿ ಫಸ್ಟ್. ಯಾರಿಗೂ ಏನಾಗಿಲ್ಲ ಸರ್ ನಮ್ಮ ಪ್ರಕಾರ. ಸರ್ ಈಗ ಸಿಚುವೇಶನ್ ಹೇಗಿದೆ? ಕಂಟ್ರೋಲ್ ಈಗ ಅಂಡರ್ ಕಂಟ್ರೋಲ್ ಇದೆ ಸರ್. ಇನ್ನೂ ಟ್ರೈ ಮಾಡ್ತಾ ಇದ್ದಾರೆ ಸರ್ ಫೈರ್ ಡಿಪಾರ್ಟ್ಮೆಂಟ್. ನಮ್ ಟೋಟಲ್ 6 to 7 lakhs ರಿಸರ್ವರ್ ಇದೆ ಸರ್. ನಮ್ಮ ವಾಟರ್ ರಿಸರ್ವ್ ಎಲ್ಲ ಈಗ ಎಂಟಿ ಆಗ್ಲಕ್ ಬಂದಿದೆ ಸರ್. ಇನ್ನೂ ಟ್ರೈ ಮಾಡ್ತಾ ಇದೀವಿ ಸರ್. ನಮ್ಮೆಲ್ಲ ಹೋಲ್ ಟೀಮ್ ಇದೆ, ಅದು ಎಲ್ಲ ಡೆಲ್ಟಾ ಮ್ಯಾನೇಜ್ಮೆಂಟ್ ಇದ್ದಾರೆ, ನಮ್ಮ ಎಲ್ಲ ಟಾಪ್ ಮ್ಯಾನೇಜ್ಮೆಂಟ್ ಅವರು ಬಂದು ಎಲ್ಲ ಇನ್ಸ್ಪೆಕ್ಷನ್ ಮಾಡಿ ಹೋದ್ರು ಸರ್ ಏನ್ ಪ್ರಾಬ್ಲಮ್ ಆಗಿದೆ ಅಂತ. ಇಲ್ಲ ಗಾಡಿ ಅಂದರ್ ಗರ್ಮಿ ಪಾನಿ.